ಇಂದು ನಾವು ರಾಮಾಯಣದ ಅತ್ಯಂತ ಶಕ್ತಿಶಾಲಿ ಯೋಧನಾದ ಇಂದ್ರಜಿತ್ತನ ರೋಚಕ ಕಥೆಯನ್ನು ತಿಳಿದುಕೊಳ್ಳೋಣ. ಲಂಕೆಯ ರಾಜನಾದ ರಾವಣನ ಮಗನಾಗಿದ್ದ ಇವನು ತನ್ನ ಅಸಾಧಾರಣ ಶೌರ್ಯ, ತಂತ್ರ ಮತ್ತು ದೈವಿಕ ಶಕ್ತಿಗಳಿಂದ ದೇವತೆಗಳಿಗೂ ಭಯ ಹುಟ್ಟಿಸಿದವನು. ದೇವರಾಜ ಇಂದ್ರನನ್ನೇ ಸೋಲಿಸಿ ಇಂದ್ರಜಿತ್ ಎಂಬ ಹೆಸರನ್ನು ಪಡೆದ ಈ ಮಹಾಯೋಧ ರಾಮ ಮತ್ತು ಲಕ್ಷ್ಮಣ ವಿರುದ್ಧ ನಡೆದ ಲಂಕೆಯ ಮಹಾಯುದ್ಧದಲ್ಲಿ ಅತ್ಯಂತ ಭಯಾನಕ ಶಕ್ತಿಯಾಗಿ ಕಾಣಿಸಿಕೊಂಡನು. ಅವನ ಮಾಯಾ ಯುದ್ಧಗಳು, ನಾಗಪಾಶದಂತಹ ಅಸ್ತ್ರಗಳು ಮತ್ತು ನಿಕುಂಬಿಲ ಯಜ್ಞ ರಹಸ್ಯ ಮುಂತಾದವುಗಳು ಅವನ ಕಥೆಯನ್ನು ಇನ್ನಷ್ಟು ಅದ್ಭುತಗೊಳಿಸುತ್ತವೆ. ಹಾಗಾದರೆ ಇಂದ್ರಜಿತ್ತನ ಪೂರ್ಣ ಕಥೆ ಏನು? ಅವನು ಏಕೆ ಅಜೇಯನಾದ ಮತ್ತು ಕೊನೆಗೆ ಅವನಿಗೆ ಏನಾಯಿತು? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಇಂದ್ರಜಿತನು ಲಂಕೆಯ ರಾಜನಾದ ರಾವಣನ ಮಗನಾಗಿ ಜನಿಸಿದ ಮಹಾಶೂರ ಯೋಧ. ಅವನು ಹುಟ್ಟಿದಾಗ ಆಕಾಶದಲ್ಲಿ ಗುಡುಗು ಮಿಂಚುಗಳು ಕೇಳಿಸಿಕೊಂಡಿದ್ದರಿಂದ ಮೇಘನಾಥ ಎಂಬ ಹೆಸರಿಡಲಾಯಿತು. ಬಾಲ್ಯದಿಂದಲೇ ಅವನು ಯುದ್ಧ ಕಲೆ, ಅಸ್ತ್ರಗಳಲ್ಲಿ ಪರಿಣಿತನಾಗಿದ್ದನು. ತಪಸ್ಸಿನ ಮೂಲಕ ಅಪಾರ ದೈವಿಕ ಶಕ್ತಿಯನ್ನು ಪಡೆದನು. ದೇವತೆಗಳ ರಾಜನಾದ ಇಂದ್ರನನ್ನು ಸೋಲಿಸಿ ನಂತರ ಅವನಿಗೆ ಇಂದ್ರಜಿತ್ ಎಂಬ ಹೆಸರು ದೊರಕಿತು. ಇದರಿಂದ ಅವನ ಶೌರ್ಯವು ದೇವತೆಗಳಿಗೂ ಭಯ ಹುಟ್ಟಿಸುವ ಮಟ್ಟದಲ್ಲಿತ್ತು. ರಾಮಾಯಣದಲ್ಲಿ ರಾವಣನು ಸೀತೆಯನ್ನು ಅಪಹರಿಸಿ ನಂತರ ರಾಮ ಲಂಕೆಗೆ ಬಂದು ಯುದ್ಧ ಆರಂಭಿಸಿದಾಗ ಇಂದ್ರಜಿತನು ತನ್ನ ತಂದೆಯ ಪರವಾಗಿ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದನು. ಅವನು ಅದೃಶ್ಯವಾಗಿ ಹೋರಾಡುವ ಶಕ್ತಿಯನ್ನು ಬಳಸಿಕೊಂಡು ವಾನರ ಸೇನೆಯನ್ನು ಗೊಂದಲಕ್ಕೀಡಾಗಿಸಿದನು ಮತ್ತು ಅನೇಕ ಯೋಧರನ್ನು ಸೋಲಿಸಿದನು. ವಿಶೇಷವಾಗಿ ಅವನು ನಾಗಪಾಶ ಅಸ್ತ್ರವನ್ನು ಬಳಸಿ ರಾಮ ಮತ್ತು ಲಕ್ಷ್ಮಣರನ್ನು ಬಂಧಿಸಿದ್ದು ಅವನ ಮಹತ್ವ ವಿಜಯವಾಗಿದೆ. ಇಂದ್ರಜಿತನು ಕೇವಲ ಬಲಶಾಲಿ ಅಲ್ಲ, ತಂತ್ರಜ್ಞಾನಿಯೂ ಆಗಿದ್ದನು. ಅವನು ಯುದ್ಧದಲ್ಲಿ ಮಾಯಾ ತಂತ್ರಗಳನ್ನು ಬಳಸಿ ಶತ್ರುಗಳನ್ನು ಮೋಸಗೊಳಿಸುತ್ತಿದ್ದನು. ಕೆಲ ಕಥೆಗಳ ಪ್ರಕಾರ ಅವನು ಮಾಯಾ ಸೀತೆಯನ್ನು ಕೊಂದಂತೆ ತೋರಿಸಿ ವಾನರ ಸೇನೆಯಲ್ಲಿ ಭಯ ಮತ್ತು ನಿರಾಶೆಯನ್ನು ಉಂಟು ಮಾಡಿದನು. ಇಂತಹ ತಂತ್ರಗಳನ್ನು ಅವನ ಯುದ್ಧ ಕೌಶಲ್ಯ ಮತ್ತು ಬುದ್ಧಿವಂತಿಕೆಯನ್ನು ತೋರಿಸುತ್ತದೆ. ಅವನ ಯುದ್ಧ ಶೈಲಿ ನೇರ ಶಕ್ತಿಯ ಜೊತೆಗೆ ಬುದ್ಧಿವಂತಿಕೆಯನ್ನು ಸಹ ಹೊಂದಿತ್ತು. ಇಂದ್ರಜಿತನು ಕಠಿಣ ತಪಸ್ಸು ಮಾಡಿ ಬ್ರಹ್ಮದೇವನಿಂದ ಅಪಾರ ಶಕ್ತಿಗಳನ್ನು ಪಡೆದಿದ್ದನು. ಅವನನ್ನು ಕೊಲ್ಲಲು ಯಾರಿಗೂ ಸಾಧ್ಯವಿರಲಿಲ್ಲ. ಆದರೆ ಅವನ ಸಾವಿಗೆ ಬ್ರಹ್ಮದೇವನು ಒಂದು ವಿಶಿಷ್ಟವಾದ ಷರತ್ತು ವಿಧಿಸಿದ್ದನು. ಅದೇನೆಂದರೆ, ಯಾರು ಸತತ 14 ವರ್ಷಗಳ ಕಾಲ ನಿದ್ರೆ ಮಾಡದೆ, ಆಹಾರ ಸೇವಿಸದೆ ಮತ್ತು ಸ್ತ್ರೀಮುಖವನ್ನು ನೋಡದೆ ಬ್ರಹ್ಮಚಾರ್ಯವನ್ನು ಪಾಲಿಸುತ್ತಾರೋ ಅಂತಹ ವ್ಯಕ್ತಿಯಿಂದ ಮಾತ್ರ ಇಂದ್ರಜಿತ್ತನ ಸಂಹಾರ ಸಾಧ್ಯ. ರಾಮನ ತಮ್ಮನಾದ ಲಕ್ಷ್ಮಣನು ತನ್ನ ಅಣ್ಣ ಅತ್ತಿಗೆಯ ಸೇವೆಗಾಗಿ ವನವಾಸದ ಅವಧಿಯುದ್ದಕ್ಕೂ ನಿದ್ರಾದೇವಿಯ ವರದಿಂದ ತನ್ನ ನಿದ್ರೆಯನ್ನು ಪತ್ನಿ ಊರ್ಮಿಳೆಗೆ ವರ್ಗಾಯಿಸಿ ತಾನು ಕಣ್ಣು ಮುಚ್ಚದಂತೆ ಜಾಗರೂಕನಾಗಿದ್ದನು. ಅಲ್ಲದೆ ಅವನು ಸೀತಾದೇವಿಯ ಪಾದಗಳನ್ನು ಹೊರತುಪಡಿಸಿ ಎಂದಿಗೂ ಮುಖವನ್ನು ನೋಡಿರಲಿಲ್ಲ ಮತ್ತು ಕಠಿಣ ಬ್ರಹ್ಮಚಾರ್ಯವನ್ನು ಪಾಲಿಸಿದನು. ಲಕ್ಷ್ಮಣನು ತನ್ನ ಈ 14 ವರ್ಷಗಳ ಕಠಿಣ ವೃತ್ತದ ಶಕ್ತಿಯಿಂದಲೇ ಇಂದ್ರಜಿತನ ಮಾಯಾವಿ ಶಕ್ತಿಯನ್ನು ಎದುರಿಸಿ ಅವನನ್ನು ಸಂಹಾರ ಮಾಡಿದನು. ಇದು ಪೌರಾಣಿಕ ಇತಿಹಾಸದಲ್ಲಿ ಅತ್ಯಂತ ವಿಶಿಷ್ಟವಾದ ಸಾವಿನ ರಹಸ್ಯದಲ್ಲಿ ಒಂದಾಗಿದೆ. ಇಂದ್ರಜಿತನ ಮರಣವು ರಾವಣನಿಗೆ ದೊಡ್ಡ ಆಘಾತವಾಗಿತ್ತು. ಲಂಕೆಯ ಯುದ್ಧದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸಿತು. ಇಂದ್ರಜಿತನು ರಾಮಾಯಣದಲ್ಲಿ ಒಂದು ಸಂಕೀರ್ಣ ವ್ಯಕ್ತಿತ್ವ. ಅವನು ತನ್ನ ತಂದೆಗೆ ಅತ್ಯಂತ ನಿಷ್ಠಾವಂತನಾಗಿದ್ದರೂ ಅವನ ಅಹಂಕಾರ ಮತ್ತು ಅಧರ್ಮದ ಪರವಾಗಿರುವುದು ಅವನ ಪತನಕ್ಕೆ ಕಾರಣವಾಯಿತು. ಆದರೂ ಅವನ ಶೌರ್ಯ, ಧೈರ್ಯ ಮತ್ತು ಯುದ್ಧ ತಂತ್ರಗಳು ಅವನನ್ನು ರಾಮಾಯಣದ ಅತ್ಯಂತ ಶಕ್ತಿಶಾಲಿ ಯೋಧನಲ್ಲಿ ಒಬ್ಬನಾಗಿ ಸ್ಥಾಪಿಸಿದೆ.